ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತಿನ ಫ್ಲಾಗ್ ಏನಪ್ಪ ಅಂದರೆ, ಇವತ್ತು ಕೂಡ ಫ್ಲಾಗ್ ಇಲ್ಲ, ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಕ್ಲಾರಿಫಿಕೇಶನ್ಗೋಸ್ಕರ ಈ ವಿಡಿಯೋ ಅಷ್ಟೇ. ಲಾಸ್ಟ್ ಒಂದು 15 ದಿನ ಕೆಳಗೆ ನಾನು ವಿಡಿಯೋ ಹಾಕಿದ್ದೆ, ಫೈನಾನ್ಸ್ ಸ್ಕ್ಯಾಮ್ ಅಂತ. ಅದ್ರದ್ದು ಪಾರ್ಟ್ 2 ವಿಡಿಯೋ ಇದು. 15 ದಿನ ಗ್ಯಾಪ್ ಏನು ಕಾಯ್ತು, ನನಗೆ ಸ್ವಲ್ಪ ಕೆಲಸಗಳಿತ್ತು, ಹಂಗಾಗಿ ಅದನ್ನ ಕ್ಲಾರಿಫಿಕೇಶನ್ ಕೊಡೋಕ್ಕಾಗಲ್ಲ. ಹಂಗೆ ಇವಾಗ ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇದ್ದಾವೆ, ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ನೆಕ್ಸ್ಟ್ ವ್ಲಾಗ್ಸ್ ಹಾಕೋಣ ಅಂತ ವಿಡಿಯೋ ಮಾಡ್ತಾ ಇರೋದು. ಅದು ಮ್ಯಾಟ್ರ್ ಏನಾಯ್ತಪ್ಪ ಅಂದರೆ, ನಮ್ಮ ಗಾಡಿ ಒಂದು EMI ಸೀಸ್ ಆಗಿತ್ತು ಅಂತ ಫೈನಾನ್ಸ್ ಅವರು ಗಾಡಿ ಸೀಸ್ ಮಾಡಿಸ್ಬಿಟ್ಟಿದ್ರು. ಹೆಚ್ಚು ಕಡಿಮೆ ಒಂದು EMIಗೆಲ್ಲ ಸೀಸ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಮಿನಿಮಮ್ 3 EMI ಡ್ಯೂ ಆದಮೇಲೆ 3 ನೋಟಿಸ್ ಕೊಡ್ಬೇಕು. 90 ದಿನ ಆದಮೇಲೆ ನೋಟಿಸ್ ಕೊಟ್ಬಿಟ್ಟು, ಆ ನೋಟಿಸ್ಗೆ ನಾವು ರಿಪ್ಲೈ ಮಾಡಿಲ್ಲ, ನಾವು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಸೀಸಿಂಗ್ ಲೆಟರ್ ತೊಗೊಂಬಂದು ಗಾಡಿ ಸೀಸ್ ಮಾಡ್ಕೊಂಡು ಹೋಗಬೇಕು. ಅದು ರೂಲ್ಸ್ ಇರೋದು. ಯಾರ್ಯಾರು ಫೈನಾನ್ಸಲ್ಲಿ ಲೋನ್ ತೊಗೊಂಡು ಕಾರ್ಗಳು ತೊಗೊಂಡಿದ್ದೀರೋ, ಲಾರಿಗಳು ತೊಗೊಂಡಿದ್ದೀರೋ ಅವ್ರಿಗೆಲ್ಲ ಗೊತ್ತಿರಬೇಕಾದ ವಿಚಾರ ಇದು. ಏನಪ್ಪ ಅಂದರೆ, ಅವರಿಗೆ ಗಾಡಿ ಫೈನಾನ್ಸ್ ಸೀಸ್ ಯಾವಾಗ ಮಾಡೋಕ್ಕೆ ಅಧಿಕಾರ ಇದೆ ಅಂತ. ಹಂಗಾಗಿ ನಂದು ಇಲ್ಲೀಗಲ್ ಆಗಿ ಗಾಡಿನ ಸೀಸ್ ಮಾಡಾಕಿದ್ರು. ಎಲ್ಲಪ್ಪ ಆಗಿದ್ದು ಅಂದರೆ, ಸಾಂಗ್ಲಿಲಿ ಗಾಡಿ ಸೀಸ್ ಮಾಡಿದ್ದು. ಫೈನಾನ್ಸ್ ಬಂದು ನಾನು ಬೆಂಗಳೂರಲ್ಲಿ ಲೋನ್ ಮಾಡಿಸಿದ್ದು, ಬೆಂಗಳೂರಲ್ಲಿ ಟಾಟಾ ಮೋಟರ್ಸ್ ಫೈನಾನ್ಸಲ್ಲಿ ಲೋನ್ ಮಾಡಿಸಿದ್ದು. ಅದು ದುರ್ಗಾ ಬ್ರಾಂಚ್ಗೆ ಅವ್ರು ಟ್ರಾನ್ಸ್ಫರ್ ಮಾಡಿದ್ದು, ಕಲೆಕ್ಷನ್ಗೆಲ್ಲ ದುರ್ಗಾ ಬ್ರಾಂಚಿಗೆ ಮಾಡಿದ್ರು. ದುರ್ಗದಲ್ಲೇ ಎಲ್ಲ ನಡೆಯೋದು ನಮ್ದು. ಟಾಟಾ ಫೈನಾನ್ಸೆಲ್ಲ ಗಾಡಿ ಫೈನಾನ್ಸ್ ಇದ್ದು, ಅದು ರೀಫೈನಾನ್ಸ್ ಮಾಡಿಸಿರೋ ಗಾಡಿ ತೊಗೊಂಡು ಫೈನಾನ್ಸ್ ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ ರೀಫೈನಾನ್ಸ್ ನಮ್ಗೇನಕ್ಕೂ ಬೇರೆದಕ್ಕೆ ಅಮೌಂಟ್ ಬೇಕು ಅಂತ ಮತ್ತೆ 10 ಲಕ್ಷ ಅದ್ರ ಮೇಲೆ ಲೋನ್ ಮಾಡಿಸಿದ್ದು. ಏನಪ್ಪ ಅಂದರೆ, ಗಾಡಿ ಸೀಸ್ ಮಾಡಿದ್ಮೇಲೆ ನಾನು ಸಿಕ್ಕಾಪಟ್ಟೆ ಫೋನ್ಗಳು ಮಾಡಿ ಎಲ್ಲರಿಗೂ, ಅವ್ರಿಗೆ ಯಾರು ಮ್ಯಾನೇಜರ್, ಝೋನಲ್ಲಿ ಡೈರೆಕ್ಟರ್, ಅವ್ರಿಗೆ ಸ್ಟೇಟ್ ಹೆಡ್ವರೆಗೂ ಮ್ಯಾಟ್ರ್ ಹೋಗಿತ್ತು. ಬಟ್ ಒಬ್ಬರು ಕ್ಲೀನಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಗಾಡಿ ಬಿಡಿಸ್ಕೊಡ್ತೀನಿ ಅಂತ ಯಾರೂ ಭರವಸೆ ಕೊಡಲಿಲ್ಲ. 4 ದಿನ ನಿಂತ್ಕೊತು ಗಾಡಿ, 3 ದಿನ ನಿಂತ್ಕೊಂತು. ನಾನು ಗಾಡಿ ಹತ್ರ ಬರೋ ಅಷ್ಟೊತ್ತಿಗೆ ನಂದೊಂದು ದಿನ ಲೇಟ್ ಆಯ್ತು. ಇಲ್ಲಿ ಸಾಂಗ್ಲಿಗೆ ಬಂದು ಗಾಡಿ ಎತ್ಕೊಂಡು ಟೋಟಲಾಗಿ 4 ದಿನ ಗಾಡಿ ನಿಂತಿತ್ತು. ಗಾಡಿ ನಿಂತಿದ್ದಕ್ಕೆ ಕಾಂಪನ್ಸೇಷನ್ ಯಾರು ಕೊಡಬೇಕು? ಇವಾಗ ನಮ್ಮದು ತಪ್ಪಿದ್ದಿದ್ರೆ ಗಾಡಿ ನಿಲ್ಸ್ಕೊಳ್ಳಿ, ಅವನು ನನಗೆ 3 EMI ಡ್ಯೂ ಮಾಡಿದಾಗ ಅವ್ರು ಗಾಡಿ ಹೇಳ್ಕೊಂಡೋಗಿ ಸೆಡ್ಗೆ ಹಾಕ್ಕೊಳ್ಳಿ. ನನಗೆ ಮತ್ತೆ ಗಾಡಿ ಬಿಡಿಸ್ಕೊಂಡಿಲ್ಲ ಕಟ್ಟಿ EMI ಅಂದರೆ ಗಾಡಿ ಅವರು ಹರಾಜು ಹಾಕ್ಕೊಳ್ಳಿ. ಅದು ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್, ಅವರು ಗಾಡಿ ಹಿಡಿಯೋ ಅಧಿಕಾರನೇ ಇಲ್ಲ. ಗಾಡಿ ಹಿಡ್ಕೊಂಡೋಗಿ ಒಳಗೆ ಹಾಕಿದ್ದಾರೆ ಅಂದರೆ ತಪ್ಪದು. ಅವ್ರದ್ದು ಇಲ್ಲೀಗಲ್ಲಾಗಿ ನಾನು ಗಾಡಿ ಹಿಡಿಸ್ಬಿಟ್ಟು ಒಳಗೆ ಹಾಕ್ಸಿರೋದು. ಹಂಗಾಗಿ ನಾನೇನು ಹೇಳಿದೆ, ನಿಮ್ದು ಯಾರ್ದು ಏಜೆನ್ಸಿ ಇದೆಯಲ್ಲ, ಸೀಸಿಂಗ್ ಏಜೆನ್ಸಿ ಮೇಲೂ ಕೇಸ್ ಹಾಕ್ತೀನಿ, ನಿಮ್ಮ ಟಾಟಾ ಫೈನಾನ್ಸ್ ಮೇಲೂ ಕೇಸ್ ಹಾಕ್ತೀನಿ. ಏನು ಮಾಡ್ತಿರೋ ನೋಡಿರಿ. ಬಿಡಿಸ್ಕೊಟ್ಟಿಲ್ಲ ಅಂದರೆ ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗೋದು ಗ್ಯಾರಂಟಿ. ನೋಟಿಸ್ ಲಾಯರ್ ಹತ್ರ ಹೋಗಿ ನೋಟಿಸ್ ಕಳಿಸ್ತೀನಿ ನಿಮಗೆ ಅಂತ ಹೇಳಿದೆ. ಹಂಗಾಗಿ ಆಮೇಲೆ ಅವರೆಲ್ಲ ಡಿಸ್ಕಷನ್ ಮಾಡಿ, ಆಯಿತು ಸೀಸಿಂಗ್ ಚಾರ್ಜಸ್ ಏನು ಬೇಡ, ಹೋಗಿ ಗಾಡಿ ಎತ್ಕೊಂಡು ಹೋಗಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಗಾಡಿ ಹಿಡಿದಾಗ ಅವನು 15,000 ಸೀಸಿಂಗ್ ಚಾರ್ಜ್ ಡಿಮ್ಯಾಂಡ್ ಮಾಡಿದ ನನಗೆ. ಸೀಸಿಂಗ್ ಚಾರ್ಜ್ ಕೊಡು, ಗಾಡಿ ತೊಗೊಂಡೋಗು, ಸೀಸಿಂಗ್ ಚಾರ್ಜಸ್ ಕೊಡು, ಗಾಡಿ ತೊಗೊಂಡೋಗು ಅಂತ. ಗಾಡಿ ಸೀಸ್ ಮಾಡೋಕೆ ಅಧಿಕಾರನೇ ನಿನ್ಗಿಲ್ಲ ಅಂದಮೇಲೆ ನಾನು ಸೀಸಿಂಗ್ ಚಾರ್ಜ್ ಏನು ಕೊಡ್ಬೇಕು? ಫಸ್ಟ್ ಆಫ್ ಆಲು ಸರಿನಾ? ನೀನು ಇಲ್ಲಿಗೆಲ್ಲ ಗಾಡಿ ಹಿಡ್ಕೊಂಡು ಹೋಗಿದ್ದೀಯ ಅಂದಮೇಲೆ ನಾನು ಗಾಡಿ ಕಳೆದೋಗೈತೆ ಅಂತ ಕಂಪ್ಲೇಂಟು ಕೊಡ್ಬೋದು, ಕೊಡ್ತೀನಿ ಬೇಕಾದ್ರೆ. ಇಲ್ಲಿಗಲಾಗಿ ಏನಾಗುತ್ತೆ ಅದೇ ಆಗಲಿ. ಹೆಂಗೆ ಯೋಚನೆ ಮಾಡೋದಿಕ್ಕೆ ಆಮೇಲೆ ಆಯಿತು ಸೀಸಿಂಗ್ ಚಾರ್ಜ್ ಏನೋ ₹1 ಕೊಟ್ಬಿಟ್ರೆ ಬಂದು ಗಾಡಿ ತಗೊಂಡೋಗ್ರಿ ಅಂತ ಫೈನಲ್ ಡಿಸ್ಕಷನ್ ಆಗಿ, ನಮ್ಮ ಝೋನಲ್ ಹೆಡ್ಡು ಮತ್ತು ಸ್ಟೇಟ್ ಹೆಡ್ ಅವರೆಲ್ಲ ಏಜೆನ್ಸಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅದು ಯಾವುದೋ ಎಂಟರ್ಪ್ರೈಸ್ ಐತಿ, SKನ ಯಾವುದೋ ಎಂಟರ್ಪ್ರೈಸ್ ಅಂದರು. ಯಾವುದೋ ಎಂಟರ್ಪ್ರೈಸ್ ಹೆಸರು ಐತೆ, ಅದು ಸರಿಯಾಗಿ ಗೊತ್ತಾಗ್ತಾಯಿಲ್ಲ. ಅದು ಬಂದು ಬಾಂಬೆ ಬ್ರಾಂಚ್, ಬಾಂಬೆ ಹೆಡ್ ಆಫೀಸ್ ಅದು. ಅವ್ರಿಗೆಲ್ಲ ಫೋನ್ ಮಾಡಿ, ಲೀಗಲ್ ಲಾಯರ್ ಕಡೆಯಿಂದ ಫೋನ್ ಮಾಡಿಸಿ, ಟಾಟಾ ಫೈನಾನ್ಸ್ ಲೀಗಲ್ ಲಾಯರ್ ಒಬ್ರು ಇರ್ತಾರೆ, ಅವ್ರ ಕಡೆಯಿಂದ ಅವನಿಗೆ ಫೋನ್ ಮಾಡಿಸಿ, ನೀನು ಗಾಡಿ ಹೆಂಗೆ ಬಿಡಿಸ್ದಪ್ಪ, ಫಸ್ಟ್ ಗಾಡಿ ಬಿಡಿಸು ಅಂತ, ರಿಲೀಸ್ ಮಾಡಿಸು ಅಂತ ಹೇಳಿಸಿ, ಆಮೇಲೆ ಒಂದೇ ದಿನದಲ್ಲಿ ಗಾಡಿ ರಿಲೀಸ್ ಮಾಡೋಕ್ಕೆ ಒಪ್ಕೊಂಡ್ರು. ಅದೆಲ್ಲ ನಾವು ಯಾವತ್ತಲ್ಲಿ ಲಾಸ್ಟ್ ವೀಡಿಯೋ ಹಾಕಿದ್ನಲ್ಲ, ಅವತ್ತೇ ಅದು ವೀಡಿಯೋ ಶೂಟ್ ಮಾಡಿ ಅವತ್ತೇ ಹಾಕಿದ್ದು. ನಾನಿನ್ನ ಅಲ್ಲಿ ಕುಂತಿದ್ದಾಗೆ ನನಗೆ ಒಂದು ಫೋನ್ ಬರುತ್ತೆ ಬಾಂಬೆಯಿಂದ, ನಾಳೆ ಬಂದ್ಬಿಟ್ಟು ಗಾಡಿ ತೊಗೊಂಡೋಗ್ರಿ ಅಂತ. 3 ದಿನ ಆದಮೇಲೆ. ಬಟ್ ನಾನು ಒಂದು ದಿನ 4ನೇ ದಿನ ಬಿಟ್ಟು 5ನೇ ದಿನ ಬಂದು ಗಾಡಿ ತೊಗೊಂಡೋಗಿದ್ದು. ನಾನು ಗಾಡಿ ತೊಗೊಳೋಕ್ಕಿಂತ ಮುಂಚೆ ಅವ್ರಿಗೇನು ಹೇಳಿದೆ, ಟಾಟಾ ಫೈನಾನ್ಸ್ ಅವ್ರಿಗೆ, ನೀವು ನನಗೆ ಕಾಂಪನ್ಸೇಷನ್ ಕೊಡ್ಬೇಕು. 4 ದಿನ ಇವಾಗ ಗಾಡಿ ನಿಲ್ಸ್ಕೊಂಡಿದ್ದೀರ, ನಮ್ಮ ತಪ್ಪಿಲ್ಲದೆ ನನ್ನ ಗಾಡಿ ನೀವು ಹ್ಯಾಂಡ್ ಓವರ್ಗೆ ತೊಗೊಂಡು 4 ದಿನ ನಿಲ್ಸಿದ್ದೀರಾ. ನನ್ನ ಗಾಡಿ 4 ದಿನ ರೋಡಲ್ಲಿ ಇದ್ದಿದ್ರೆ 20-30 ಸಾವಿರ ದುಡಿಯೋದು ನೀನು ಕಟ್ಕೊಡ್ಬೇಕು. ನೀವು ಕಟ್ಕೊಡೋವರೆಗೂ ನಾನು ಬಿಡಲ್ಲ. ನನಗೆ ಸಂಬಂಧ ಇಲ್ಲ. ಅದು ಅವ್ರ ಫೈನಾನ್ಸ್ ಅವ್ರು ಹೇಳಿದ್ದು, ನನಗೆ ಸಂಬಂಧ ಇಲ್ಲ. ಯಾರು ನಿಮ್ಮ ಗಾಡಿ ಇಟ್ಕೊಂಡು ಒಳಗೆ ಹಾಕಿದ್ರಲ್ಲ ಅವ್ರ ಮೇಲೆ ಕೇಸ್ ಹಾಕೋ ಹೋಗು ಅಂದ್ರೆ, ಅವ್ರ ಮೇಲೆ ಹೋಗ್ತೀನಿ, ನಿನ್ನ ಮೇಲೂ ಹೋಗ್ತೀನಿ, ಮಾಡ್ತೀನಿ, ಇದನ್ನಂತೂ ಇಲ್ಲಿಗೆ ಬಿಡಲ್ಲ ಅಂತ ನಾನು ಹೇಳ್ಬಿಟ್ಟು ಅವ್ರಿಗೆ ಬಂದು ಗಾಡಿ ಹತ್ರ ಬಂದೆ. ಗಾಡಿ ಹತ್ರ ಬಂದ ತಕ್ಷಣ ಇಲ್ಲಿ ಮತ್ತೆ ಅದೇ ರಾಗ ಅದೇ ಹಾಡು. ಇಲ್ಲಿ ಲೋಕಲ್ ಏಜೆನ್ಸಿಯವ್ರು ಏನವ್ರ, MJ ಬ್ರದರ್ಸ್ ಏನೋ ಏಜೆನ್ಸಿ ಬರುತ್ತೆ ಇಲ್ಲಿ ಸಾಂಗ್ಲಿಲಿ. ಅವ್ರೇನು ಹೇಳಿದ್ರು, ನಾನು ಸೀಸಿಂಗ್ ಚಾರ್ಜ್ ಕೊಡ್ತಿದ್ದು ಗಾಡಿನೇ ಬಿಡಲ್ಲ, ಅದು ಯಾರಿಗಾನ ಹೇಳ್ಕ ಏನೇನೋ ಮಾಡ್ಕ ಅಂದರು. ಆಮೇಲೆ ಒಂದೇ ಮಾತು, ಬಾಂಬೆಯಿಂದ ಫೋನ್ ಮಾಡಿದ ತಕ್ಷಣ ಅವ್ರ ಹೆಡ್ ಯಾರು ಇರ್ತಾರೋ ಅವರಿಂದ ಪಟ್ಟನ ಗಾಡಿ ರಿಲೀಸ್ ಮಾಡಿಸಿದ್ರು. ಗಾಡಿ ರಿಲೀಸ್ ಮಾಡೋಕೆ ಇನ್ನೊಂದು ತಲೆನೋವು ಏನಪ್ಪ ಅಂದರೆ, ಗಾಡಿ ಪ್ರೈವೇಟ್ ಪಾರ್ಕಿಂಗಲ್ಲಿ ಹಾಕಿದ್ದಾರೆ. ಸೀಸಿಂಗ್ 2 ಅಲ್ಲ, ಅದು ಪ್ರೈವೇಟ್ ಪಾರ್ಕಿಂಗಲ್ಲಿ ಗಾಡಿ ಇಟ್ಕೊಂಡು
ನಿಲ್ಲಿಸಿರೋದು. ಮತ್ತು ನಮ್ಮ ಗಾಡೀಲೇನು ಕದ್ದಿಲ್ಲ ಬಿಡಿ, ಅದು ಸೆಕೆಂಡ್ರಿ. ಏನೋ ಒಂದು ನಟ್ಟು ಬೋಲ್ಟ್ ಕೂಡ ಹೋಗಿಲ್ಲ. ಕೆಲವು ಸಾರಿ ಗಾಡಿಗಳಲ್ಲಿ ಇಂಜಿನ್ ಚೇಂಜ್ ಮಾಡಿರೋ ಎಕ್ಸಾಂಪಲ್ಗಳು ಇದಾವೆ ಆ ಥರ ಸೀಸ್ ಆಗಿರೋ ಗಾಡಿಗಳಲ್ಲಿ. ಬಟ್ ನಮ್ಮದೇನು ಒಂದು ನಟ್ಟು ಬೋಲ್ಟ್ ಕೂಡ ಚೇಂಜ್ ಮಾಡಿರಲಿಲ್ಲ. ನಮ್ಗವನೇನು ಹೇಳ್ದಪ್ಪ ಅಂದರೆ ಪಾರ್ಕಿಂಗ್ ಚಾರ್ಜು ಡೈಲಿ 150 ರೂಪಾಯಿ 600 ರೂಪಾಯಿ ಕೊಟ್ಟು ಗಾಡಿ ಎತ್ಕೊಂಡು ಹೋಗ್ರಿ ಅಂದ್ರೆ. ಗಾಡಿ ರಿಲೀಸಿಂಗ್ ಎಲ್ಲ ರೆಡಿ ಆಯಿತು, ಗಾಡಿ ಇನ್ನೇನು ಹೊರಗಡೆ ಎತ್ಕೊಂಡ್ಬರ್ಬೇಕು. ಬಟ್ 600 ರೂಪಾಯಿ ಕೊಡೋರು ಯಾರು ಇವಾಗ? ನಾನೇನು ಕೊಡಬೇಕು? ನಾನು ಕೈಯಿಂದ ಏನು ಕೊಡ್ಬೇಕು? ನಾನು ತಪ್ಪಿಲ್ಲ ಅಂದಮೇಲೆ ನಾನು 1 ರೂಪಾಯಿ ಖರ್ಚು ಮಾಡಲ್ಲ, ಸರಿನಾ? ಹೇಳ್ಬೋದು. ಕೆಲವರು ಕಮೆಂಟ್ ಕೂಡ ಮಾಡಿದ್ರು ಅವತ್ತು, ಒಂದು EMI ಕಟ್ಟಿಲ್ಲ ಅದಕ್ಕೆ ಗಾಡಿ ಹೇಳ್ಕೊಂಡು ಹೋಗಿರೋದು ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರು. ನಿನ್ನ ತಪ್ಪು, ಫಸ್ಟ್ EMI ಕಟ್ಟಬೇಕಿತ್ತು. ಅಕಾರ್ಡಿಂಗ್ ಟು ಲಾ ಏನು ಹೇಳುತ್ತೆ, ರೂಲ್ಸ್ಗಳು ಏನು ಹೇಳ್ತವೆ, ಯಾರು ಬೇರೆ ರೂಲ್ಸ್ ಏನಿದೆ, ಮೂರು EMI ಡ್ಯೂ ಆಗೋವರೆಗೂ ಯಾರು ಏನು ಮಾತಾಡೋ ಅಧಿಕಾರನೇ ಇಲ್ಲ. ನಾವು ಬಿಸ್ನೆಸ್ ಲೋನ್ ಮಾಡಿಸಿರ್ತೀವಿ ಅಂದಮೇಲೆ ಬಿಸ್ನೆಸ್ಸಲ್ಲಿ ಅಪ್ ಡೌನು ಇರ್ತದೆ, EMI ಪೆಂಡಿಂಗ್ ಆಗ್ತವೆ. ನೆಕ್ಸ್ಟ್ ಮಂತ್ ಬಡ್ಡಿ ಸಮೇತ ನಾವೇ ಕಟ್ಟಿ ಕ್ಲಿಯರ್ ಮಾಡೋದು, ಯಾರೇನು ಬಡ್ಡಿ ಬಿಡಲ್ಲ. ಲೇಟ್ ಆದ್ರೂ ಅದಕ್ಕೆ ಬಡ್ಡಿ ಸೇರಿಸಿ ಕಟ್ಟಿರ್ತೀವಿ. ಬಟ್ ಇವ್ರ ಹತ್ರ ಅನ್ನಿಸ್ಕೊಬೇಕು. ಕೊನೆಗೆ ಪಾರ್ಕಿಂಗ್ ಚಾರ್ಜ್ ವಿಚಾರ ಬಂದಾಗ ನಾನು 1 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕೊಡಲ್ಲ, ನೀವೇ ಕಟ್ಬಿಟ್ಟು ಬಿಡಿಸ್ಕೊಡಿ ಅಂತ ನಾನು ದುರ್ಗದವ್ರಿಗೆ ಫೋನ್ ಮಾಡಿದೆ. ಜಗದೀಶ್ ಅನ್ನೋರಿಗೆ ಫೋನ್ ಮಾಡಿ, ನನಗೆ ಅದೇನು ಮಾಡ್ತೀವಿ ಗೊತ್ತಿಲ್ಲಪ್ಪ, ಪಾರ್ಕಿಂಗ್ ಚಾರ್ಜ್ ಕೇಳ್ತಾರೆ 600 ರೂಪಾಯಿ. ನಾನೇನು ನಿನ್ನ ಕಾಂಪನ್ಸೇಷನ್ ಕೇಳ್ತಾ ಇಲ್ಲ, ನನಗೆ 600 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಬಿಟ್ಟು ಕೊಟ್ಟು ಗಾಡಿ ಬಿಡಿಸು, ಆಮೇಲೆ ಅದೇನಾಯ್ತೋ ಕಾಂಪನ್ಸೇಷನ್ ಮಾತಾಡೋಣಂತೆ. ನಾನು ಇಲ್ಲಿ ಭಾಳ ದಿನ ನಿಲ್ಸಿ ನಾನು ಲಾಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ ಅಂತ ಹೇಳಿ ಗಾಡಿನ ಫೈನಲ್ಲಾಗಿ ಹೊರಗಡೆ ತೊಗೊಂಬಂದ್ವಿ. ನಾನು 600 ರೂಪಾಯಿ ಅಲ್ಲಿ ಕೊಟ್ಬಿಟ್ಟು ನಾನೇ ಕ್ಯಾಶ್ ಕೊಟ್ಟು ಗಾಡಿನ ಹೊರಗಡೆ ತೊಗೊಂಬಂದ್ವಿ. ಆಮೇಲೆ ಇವ್ರಿಗೆ ಯಾರಿಗೆ ಜಗದೀಶ್ ಅನ್ನೋರಿಗೆ ಫೋನ್ ಮಾಡಿ, ಇವಾಗ ನನ್ನ ಗಾಡಿದು 600 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕೊಟ್ಟಿಲ್ಲ ಅಂದರೆ ಅದ್ರದ್ದು ಬಿಲ್ ಕೊಟ್ಟವ್ರು ನನಗೆ, ಅದನ್ನು ತಗೊಂಡೋಗಿ ನಾನು ಕೇಸ್ ಹಾಕ್ತೀನಿ, ಅದಾದ್ಮೇಲೆ ನೀನೇ ಅನುಭವಿಸ್ಬೇಕು ನೋಡು, ಏನು ಮಾಡ್ತೀವಿ ಯೋಚನೆ ಮಾಡು, 600 ರೂಪಾಯಿಗೋಸ್ಕರ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನೆ ಹಾಕ್ಬಿಡು ಅಂತ ನಾನು ಅವ್ನಿಗೆ ಹೇಳಿದ್ದಕ್ಕೆ ನಾನು ಹಾಕಲ್ಲ ಹಂಗೆ ಹಿಂಗೆ ಅಂದ. ಆಮೇಲೆ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಬಿಟ್ಟು ಅವನೇ ಫೋನ್ ಮಾಡಿ, ಫೋನ್ಪೇ ನಂಬರ್ ಯಾವುದಪ್ಪ ಹಾಕ್ತೀನಿ ಅಂತ. ನನಗೆ ಫೋನ್ಪೇ ಮಾಡಿರೋ ಪ್ರೂಫ್ ಇದು, ಬೇರೆ ನಂಬರಿಂದ ಮಾಡಿಸಿರೋ ಪ್ರೂಫ್ ಇದು, ಇಲ್ಲಿ ಹಾಕಿದ್ದೀನಿ ನೋಡಿ. 600 ರೂಪಾಯಿ ನನಗೆ ಹಾಕಿದ್ದಾನೆ. ನಂದೇನು 1 ರೂಪಾಯಿ ಬರೀ ಸಿಂಗಲ್ ರೂಪಾಯಿ ಖರ್ಚಿಲ್ದಂಗೆ ಗಾಡಿನ ಹೊರಗಡೆ ತೊಗೊಂಡು ಬಂದಿದ್ದಾಯಿತು. ನಮಗೆ ರೂಲ್ಸ್ ಗೊತ್ತಿರೋದ್ರಿಂದ ಯಾರು ಏನೂ ಮಾಡೋಕ್ಕಾಗಲ್ಲ. ಏನೋ ಕಾನೂನು ಪ್ರಕಾರ ನಾವು ಮಾತಾಡೋದಕ್ಕೆ ಯಾರೇನೂ ಮಾಡೋಕ್ಕಲ್ಲ. ಅದೇ ರೂಲ್ಸ್ ಗೊತ್ತಿಲ್ದವ್ರು ಏನು ಮಾಡ್ತಾರೆ, ಹೋಗಿ ದುಡು ಅಂತ 5,000 ಕೊಡು, ಹಣ 5,000 ಕೊಡ್ತೀನಿ ಬಿಟ್ವಿ ಅಣ್ಣ, ಗಾಡಿ ಅಣ್ಣ 7,000 ಕೊಡ್ತೀನಿ, ಇಲ್ಲ 3,000 ಕೊಡ್ತೀನಿ ಬಿಟ್ವಿ ಅಣ್ಣ. ನೀವು ಯಾವತ್ತೇ ಆಗಲಿ ಸೀಸ್ ಮಾಡ್ತಾರಲ್ಲ ಗಾಡಿ ಬಿಡಿಸ್ಕೊಂತೀರಲ್ಲ, ಅವಾಗ ನೀವು ಏಜೆನ್ಸಿಯನ್ನ ಕೇಳಬೇಕಾಗಿರೋ ಪ್ರಶ್ನೆ ಏನು ಗೊತ್ತಾ, GST ಬಿಲ್ ಕೊಡಪ್ಪ, ನನ್ನ ಗಾಡಿ ಸೀಸ್ ಮಾಡಿರೋ GST ಬಿಲ್ ಕೊಡು, ನೀನು ಸೀಸಿಂಗ್ ಏಜೆನ್ಸಿ ಅಂತಾನೆ, ನೀನು ನನಗೆ ಬಿಲ್ ಬೇಕು ಅಂತ ಕೇಳ್ರಿ. ಅವಾಗ ಅವನೇ ದಂಗಾಗಿ ಹೋಗ್ತಾನೆ. ಯಾವುದೇ ಕಾರಣಕ್ಕೂ ಅದು ಸೀಸಿಂಗ್ ಚಾರ್ಜ್ ತೊಗೊಳಕ್ಕೆ ಬರಲ್ಲ. 3 EMI ಡ್ಯೂ ಆಗಿ ಗಾಡಿ ಒಳಗೋದಾಗ ಮಾತ್ರ ಸೀಸಿಂಗ್ ಚಾರ್ಜ್ ತೊಗೊಳಕ್ಕೆ ಬರ್ತದೆ. ನಮ್ಮ ಗಾಡಿಗೆ ನಾನು ಹೇಳ್ತಾ ಇರೋದು, ನಮ್ಮದು ಎಕ್ಸಿಸ್ಟಿಂಗ್ ಇರೋದ್ರಿಂದ, ಅದೇ 2 ಸಾರಿ ಲೋನ್ ಮಾಡಿಸಿರೋದ್ರಿಂದ. ಬಟ್ ಹೊಸ ಗಾಡಿಗಳಿಗೆ ಬೇರೆ ಬೇರೆ ರೂಲ್ಸ್ ಇದ್ದಾವೆ. ಇವಾಗ ನಾನು ಫಸ್ಟ್ ಶೋರೂಮಿಂದ ತಂದಿರೋ ಗಾಡಿ 1 ವರ್ಷ ಮಿನಿಮಮ್ EMI ಕರೆಕ್ಟಾಗಿ ಕಟ್ಟಲೇಬೇಕು. ಅವಾಗ 1 ವರ್ಷದೊಳಗೆ EMI ಪೆಂಡಿಂಗ್ ಆದರೆ ಎಳ್ಕೊಂಡೋಗೋ ಅಧಿಕಾರ ಅವ್ರಿಗೆ ಇರ್ತದೆ ಅಂತ ಕೇಳ್ಪಟ್ಟದ್ದು, ನನಗೂ ಅಷ್ಟೇ ಗೊತ್ತಿಲ್ಲ. ನಮ್ಮ ಗಾಡಿ ರೂಲ್ಸ್ ನಾನು ಮಾತಾಡ್ತಾ ಇರೋದು ಅಷ್ಟೇ. ಅವ್ರಿಗೆ ನಾನು ಅವ್ನು ಕೇಳಿದ್ದು ಒಂದೇ ಮಾತು, ನನಗೆ GST ಬಿಲ್ ಕೊಡು, ನೀನು 1 ಲಕ್ಷ ತಗ, ನಾನು ಕಟ್ಟಕ್ಕೆ ರೆಡಿ ಇದ್ದೀನಿ, ಸೀಸಿಂಗ್ ಚಾರ್ಜ್ GST ಬಿಲ್ ಕೊಡು, ನಾನು ಕಟ್ತೀನಿ ಅಂತ. ಕೊನೆಗೆ ಅವ್ರವ್ರು ಗೊತ್ತಾಗೋಯ್ತು, ನಮ್ಮ ಕೈಲಿ ಗಾಡಿ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಕೊಟ್ಟು ಕಳಿಸ್ಬಿಡೋಣ ಅಂತ ಗಾಡಿ ಬಿಟ್ಟರು, ಬಂದರು. ಈ ಕಾಂಪನ್ಸೇಷನ್ ವಿಚಾರದೊಂದು ಮಾತಾಡಬೇಕಿತ್ತು. ಕಾಂಪನ್ಸೇಷನ್ ಕೇಸ್ ಹಾಕ್ತೀನಿ ಅಂತ ಹೇಳಿದ್ದೆ ನಾನು ಅವ್ರಿಗೆ. ಬಟ್ ನಾನು ಕೇಸ್ ಹಾಕಿಲ್ಲ, ಇವತ್ತಿನವರೆಗೂ ಕೇಸ್ ಹಾಕಿಲ್ಲ. ಇದು ಆಲ್ರೆಡಿ ಆಗೋದು ಇನ್ಸಿಡೆಂಟ್ ಒಂದು 10-15 ದಿನ ಮೇಲೆ ಆಗ್ತಾ ಬಂತು. ಹಂಗಾದ್ರೆ ನಾನು ಇನ್ನೂ ಕೇಸ್ ಹಾಕಿಲ್ಲ. ಕೇಸ್ ಹಾಕಿದ್ರೆ ಅವ್ರಿಗೆ ಪಾಠ ಕಲಿಸ್ದಂಗೆ ಆಗೋದು. ಇಲ್ಲಿಗೆ ಅವರು ಒಂದು ಬುದ್ಧಿ ಕಲ್ತಿದ್ದಾರೆ. ಇನ್ನೇನು ಕೇಸ್ ಹಾಕಿ ಸುಮ್ಮನೆ ನಾವು ಕೋರ್ಟಿಗೆ ಓಡಾಡಬೇಕು, ಅವರು ಕೋರ್ಟಿಗೆ ಓಡಾಡಬೇಕು, ಯಾಕೆ ಸುಮ್ಮನೆ ಕೆಲಸ ಕಾರ್ಯ ಬಿಟ್ಟು ಕೋರ್ಟ್ಗೆ ಅಡ್ಡಾಡೋದು. ಏನು ತಿಂಗ್ಳುಗಟ್ಟಲೆ ನಿಂತಿದ್ರೆ ಪಕ್ಕ ಬಿಡ್ತಾ ಇರಲಿಲ್ಲ, ಯಾವನ್ನೂ ಬಿಡ್ತಾ ಇರಲಿಲ್ಲ, ಎಲ್ಲವನ್ನೂ ರೋಡ್ಗೆ ಇಳಿತಿದ್ದೆ. ಬಟ್ ಗಾಡಿ ನಿಂತಿದ್ದು 3 ದಿನ, ಯಾವುದೋ ಡ್ರೈವರ್ ಇಲ್ಲದೆ ಮನೆ ಮುಂದೆ ನಿಂತೈತೆ, ಇಲ್ಲ ಲೋಡ್ ಇಲ್ಲದೆ ಆ ಸಾಂಗ್ಲೆಗೆ ಆಲ್ಟ್ ಆಗಿತ್ತು 3 ದಿನ ಅಂದ್ಕೊಂಡು ನಾನು ಸುಮ್ಮನಾದೆ. ಸದ್ಯಕ್ಕೆ ಈ ವಿಚಾರ ಎಲ್ಲ ಇಲ್ಲಿಗೆ ಮುಗೀತು. ಏನು ಕೇಸ್ ಏನು ಹಾಕ್ಲಿಲ್ಲ, ನಾವೇನು ಸುಮ್ಮನೆ ಆದ್ವಿ, ಹೋದ್ರಾಗ್ಲಿ ಬಿಡು ಅಂತ. ಇನ್ನೊಂದು ಸಾರಿ AR ರೋಡ್ ಲೈನ್ಸ್ ಗಾಡಿ, ಅಜಯನ್ ಗಾಡಿ ಮುಟ್ಬೇಕಂದ್ರೆ ಅವ್ರಿಗೆ ಮೀಟ್ರ್ ಬೇಕು, ಧೈರ್ಯ ಬೇಕು. ಮುಟ್ಟಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡ್ತಾರೆ, ಅಷ್ಟೇ ಸಾಕು. ಇದಾಗಿತ್ತು. ಇದೊಂದು ಸಲ ಇನ್ಫಾರ್ಮೇಷನ್ನು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ನಿಮಗೆ, ಹಂಗಾಗಿ ವಿಡಿಯೋ ಮಾಡಿದ್ದಷ್ಟೇ. ನಾಳೆಯಿಂದ ರೆಗ್ಯುಲರಾಗಿ ಬ್ಲಾಗ್ಸ್ ಬರ್ತವೆ. ಇನ್ಮೇಲೆ ಇದೇ ಥರ ರೆಗ್ಯುಲರಾಗಿ ಬ್ಲಾಗ್ಸ್ ಹಾಕ್ತೀನಿ. ಇದೇ ಥರ ಅಂದರೆ ಇವತ್ತಿಂದ ಹಾಕ್ತೀನಿ, 2025ರಿಂದ 2025ರಿಂದನೇ ಕರೆಕ್ಟಾಗಿ ಬ್ಲಾಗ್ಸ್ ಹಾಕೋಣ ಅಂತ. ಏನು ಮಾಡ್ತೀವಿ ಅವರು ಹಾಕಬೇಕು ಅಂತ ನಮಗೂ ಆಸೆ ಇರ್ತದೆ. ಬಟ್ ಟೈಮು ಗ್ರಾಚಾರ ಏನು ಮಾಡೋಕ್ಕಲ್ಲ. ನಮ್ಮ ಟೈಮ್ ಸರಿ ಇಲ್ದಾಗ ಗ್ಯಾಪ್ ಕೊಡಲೇಬೇಕಾಗ್ತದೆ. ಟೈಮ್ ಚೆನ್ನಾಗಿದ್ದಾಗ ಕರೆಕ್ಟಾಗಿ ಹಾಕಿರ್ತೀನಿ ವೀಡಿಯೋಸು. ನಮ್ಮ ಟೈಮ್ ಸರಿ ಇಲ್ದಾಗೆ ನಾವು ಕೈ ಬಿಟ್ಬಿಡೋದು ವೀಡಿಯೋಸ್ ಹಾಕೋದು. ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಬರ್ತವೆ. ಓಕೆ, ಇದೊಂದು ಇನ್ಫಾರ್ಮೇಷನ್ ಅಷ್ಟೇ. ಯಾರೇ ಆಗಲಿ, ಯಾವ ಓನರ್ಗೆ ಆಗಲಿ, ಗಾಡಿ ಸೀಸ್ ಮಾಡಿದಾಗ ನೀವು ಪ್ರಶ್ನೆ ಮಾಡಿ, ಎದುರು ಆಪೋಸಿಟ್ ನಿಂತ್ಕೊಂಡು ಫಸ್ಟು ಅವ್ರಿಗೆ ಎದುರುಕೊಂಡು ನೀವು ಅಷ್ಟು ಕೊಡ್ತೀನಿ ಬಿಡೋಣ, ಇಷ್ಟು ಕೊಡ್ತೀನಿ ಬಿಡೋಣ ಅಂದರೆ ಅವ್ರ ಪಕ್ಕ ನಿಮ್ಮ ಹತ್ರ ದುಡ್ಡು ತಿಂದ್ಬಿಟ್ಟು ಆರಾಮಾಗೆ
ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಇರ್ತಾರೆ ಅವರು. ನಿಮ್ಮದೇ ಲಾಸ್ ಆಗೋದಲ್ಲಿ ಅವ್ರದ್ದೇನು ಹೋಗಲ್ಲ. ಹಾಗಾಗಿ ಇದೊಂದು ಲಾರಿ ಓನರ್ಗಳಿಗಾಗಿರ್ಬೋದು ಅಥವಾ ಯಾರು ಲೋನ್ ಮಾಡಿಸ್ಕೊಂಡಿದ್ದೀರೋ ಗಾಡಿಗಳ ಮೇಲೆ ಅವ್ರಿಗೊಂದು ಇನ್ಫಾರ್ಮೇಷನ್ ಆಗಿರಲಿ ಅಂತ ವಿಡಿಯೋ ಮಾಡಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಂಗೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾರೆ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಕಂಟಿನ್ಯೂಸ್ ವ್ಲಾಗ್ಸ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಡಾಟಾ, ಬಾಯ್ ಬಾಯ್.